Wow. ಹಲೋ, ಹೇಗಿದ್ದೀರಿ ಎಲ್ಲರೂ? ನಾವು ಇದನ್ನ ಯಾವುದೋ ಒಂದು ಪಲ್ಯ ಅಂತಾರೆ. ಸಾರಿ, ನಿಮ್ಗೆ ಇದ್ರ ಹೆಸರು ಬರ್ತಿದ್ರೆ ನನಗೆ ಹೇಳಿ. ನಮ್ಮಿದ್ರೋಗಂತ ಇದನ್ನು ಸಾರಿ ಏನು ಬರತ್ತಿಲ್ಲ. ಚಣಾರ ಭಾಜಿ ಅಂತಂತಾರೆ ನಮ್ಮಿದ್ರಾಗ. ಕಡ್ಲಿ ಪಲ್ಲೆ, ಸಾರಿ. ದಿಸ್ ಇಸ್ ಅ ಕಡ್ಲಿ ಪಲ್ಲೆ. ಓಕೆ, ಮಾಡ್ತೀನಿ. ಸಜ್ಜಿ ರೊಟ್ಟಿ ಐತಿ, ಕಡ್ಲಿ ಪಲ್ಲೆ ಜೊತೆ ಮಸ್ತ್ ತಿಂತೀನಿ. ಪಲ್ಯಗಿಲ್ಲ ನೋಡ್ರಿ. ಇದು ಮಲೋನಿ ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನೂ ಕಟ್ ಮಾಡ್ತೀನಿ. ಒಂದು 5 ಐತಿ. ಎಣ್ಣೆನೂ ರೆಡಿ ಐತಿ. ಮತ್ತು ಎಣ್ಣೆ ಹಾಕೋಣ. ಎಣ್ಣೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಜೀರಿಗೆ ಸಾಸಿವೆ ಎಲ್ಲ ಹಾಕಿದೆ. ಎಣ್ಣೆ ಸೂಪರಾಗಿ ಇದಾಗಿತ್ತು. ಸೊ ಅದ್ರ ಸ್ವಲ್ಪ ಮೆಣಸಿನ್ಕಾಯಿನ ಹೊಡೆದ್ಬಿಟ್ಟೆ. ಹುಟ್ಟಿಟ್ಟಿದ್ದು ಮೆಣಸಿನ್ಕಾಯಿನ, ಆಮೇಲೆ ಬೆಳ್ಳುಳ್ಳಿ ಒಂದು ಕೊಟ್ಟಿಟ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟೆ. ಆಮೇಲೆ ಎಲ್ಲ ಪಲ್ಯ ಹಾಕ್ಬಿಟ್ಟಿನಿ. ನೋಡ್ರಿ ಎಷ್ಟು ಚಂದ ಗ್ರೀನ್ ಕಲರ್ ಕಾಣ್ತೈತಿ. ಇದೆಲ್ಲ ಈಗ ತುಂಬಿದೈತಲ್ಲ, ಪೂರ್ತಿ ತುಂಬಿದೈತಲ್ಲ, ಅದು ಕರಿಗೆ ಎಷ್ಟು ಆಗ್ತೈತೆ ನೋಡಿ. ಇಷ್ಟ ಆಗ್ಬಿಡ್ತೈತೆ ನೋಡಿ. ಇಷ್ಟ ಆಯ್ತಿತ್ತು ಕರಿಗೆ. ಲಾಸ್ಟ್ ಅಂತ ಇಷ್ಟ ಆಯಿತು. ಸೊ ಆಮೇಲೆ ನಮ್ಮ ತಂಗಿ ಆಫೀಸಿಂದ ಬರುವಾಗ ಪಾನಿಪುರಿ ತಗೊಂಬಂದಿದ್ಲು. ಸೊ ಪೂರಿ ನೋಡ್ರಿ ಎಂಥದೈತಿ. ಎಲ್ಲ ಒಂದು ಸ್ವಲ್ಪ ಟಚ್ ಮಾಡೋದು ಸಾಕೊಳ್ಳೋದು ಹೋಗ್ಬಿಡತೈತಿ. ಪೂರಿ ಸರಿ ಆಗಿತ್ತು. ಸೊ ಏನು ನಮ್ಮ ಮಸಾಲೆ ತಂದಾರ ಒಳಗೇನು ಗ್ರೇವಿ ಎಲ್ಲ, ಅದನ್ನು ಗ್ರೇವಿ ಸ್ಟಿಕ್ಕಿ ಆಗಿಬಿಟ್ಟೈತಿ ಫುಲ್. ನಾನೇನು ಪೂರಿನೂ ಸರಿ ಇಲ್ಲ, ಅದು ಸರಿ ಇಲ್ಲ. ಬಟ್ ಆ್ಯಕ್ಚುಲಿ ಏನೇ ಚಂದ ತಂದು ಎಲ್ಲ ಹಾಕಿ ಚಮಚನೆ ಆಮೇಲೆ ಹಿಡ್ಕೊಂಡು ಹಾಕಿದೆ. ಎಲ್ಲ ಹಾಕಾದ್ಮೇಲೆ ನೋಡ್ರಿ, ನನಗಂತೂ ನೋಡಿನ ಬಾಯೊಳಗೆ ನೀರು ಬರತೈತಿಪ್ಪ. ಏನು ಮಾಡೋದು, ಯಾವಾಗ ತಿನ್ಲಿ ಅನ್ಸತೈತಿ. ಬಟ್ ಇವಾಗ ಪುರಿಗಿರಿ ಎಲ್ಲ ಮುರಿಯಾಕತ್ತೈತಿ. ಎಲ್ಲ ಪೂರ್ತಿನ ಫುಲ್ ಚಪ್ಪಟ್ಟೆ ಆಗ್ಬಿಟ್ಟೈತೆ. ಅಷ್ಟೊತ್ತಿಗೆ ನಮ್ಮದು ಪಲ್ಯ ರೆಡಿ ಆಗಿ ನೋಡ್ರಿ ಎಷ್ಟು ಆಗೈತಿ. ಎಷ್ಟು ಫುಲ್ ಬುಟ್ಟಿ ತುಂಬಿತ್ತು ನೋಡಿರಿ. ನಮ್ಮದು ಪಲ್ಯ ಎಷ್ಟಾಗೈತಿ, ಇಷ್ಟ ಆಗೈತಿ. ಸೊ ಗ್ಯಾಸ್ ಬಂದ್ ಮಾಡಿಬಿಟ್ಟೆ. ಅದೆಲ್ಲ ರೆಡಿ ಆಗುತ್ತಾನ ನಮ್ಮ ಪಲ್ಯನೂ ರೆಡಿ ಆಗಿಬಿಟ್ಟಿತ್ತು. ಸೊ ಆಮೇಲೆ ಪಲ್ಯ ಟೇಸ್ಟ್ ನೋಡಿದೆ, ಸೂಪರ್ ಆಗಿತ್ತು. ಮಸ್ತ್. ಏನೂ ಹಾಕಲಿಲ್ಲ ಅಂದ್ರೂ ನಡಿತೈತಿ. ಆಮೇಲೆ ನಮ್ಮ ಪಾನಿಪುರಿ ನಡೀತಲ್ಲ ಮಾಡ್ಕೊಂಡಿದ್ದೆ.